16ನೇ ಬಜೆಟನ್ನು ಮಂಡನೆ ಮಾಡಿದ್ರು. ನಾವು ಕೂಡ ಒಳಗಡೆ ಇದ್ದೆ. ನಮ್ಮ ಮುಸ್ಲಿಂ ಬಾಂಧವರಿಗೆ ಪ್ರತಿ ಮದುವೆಗೆ 50,000 ರೂಪಾಯಿ ಕೊಡ್ತೀನಿ ಅಂತಂದರು. ಕೊಡಲಿ, ನಾನು ಬ್ಯಾಡ್ ಅಂಬಲ್ಲ. ಬಟ್ ಲಿಂಗಾಯತರಲ್ಲೂ ಗರೀಬಿದ್ದಾರೆ, ಹಿಂದುಳಿದ ವರ್ಗದಲ್ಲಿ ಗರೀಬಿದ್ದಾರೆ, ಒಕ್ಕಲಿಗರಲ್ಲಿ ಗರೀಬಿದ್ದಾರೆ, ದಲಿತರಲ್ಲಿ ಗರೀಬಿದ್ದಾರೆ, ಎಸ್ ಟಿ ಸಮಾಜದಲ್ಲಿ ಗರೀಬಿದ್ದಾರೆ. ಎಲ್ಲ ಗರೀಬರಿಗೆ 50,000 ಕೊಡ್ರಿ. ನಾನು ಅವ್ರಿಗೆ ಕೊಟ್ಟಿನಿ, ಅವ್ರು ಓಲೈಕೆ ಮಾಡಿರಿ ಬ್ಯಾಡ್ ಅಂಬಲ್ಲ. ಈ ಎಲ್ಲ ಸಮಾಜದವ್ರಿಗೂ ಸಂವಿಧಾನ ಏನು ಹೇಳ್ತದೆ, ಎಲ್ಲರಿಗೆ ತೊಗೊಂಡು ಹೋಗ್ರಿ ಅಂತಿರ್ತದೆ. ಬಸವಣ್ಣವ್ರು ಹೇಳ್ಯಾರ, ಎಲ್ಲ ಸಮಾಜದವ್ರಿಗೆ ತೊಗೊಂಡೋಗ್ರಿ. ದೊಡ್ಡ ದೊಡ್ಡ ವಚನ ಅದ್ರೊಳಗೆ ಬರ್ದಾರೆ. ವಚನ ಪಾಲಿಸೋಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡ್ತಾ ಇಲ್ಲ. ಬಜೆಟ್ ಬುಕ್ಕಲ್ಲಿ 8 ವಚನ ಬರ್ದಾರೆ. ವಚನಗಳು ವಿವಿಸ್ಥಾಪನ ಮಾಡಿ ಕಾರ್ಯದ ಬರ್ಬೇಕಲ್ಲ. ಇನ್ನೊಂದು ಬೇರೆದೀಗ ಅನುಭವ ಮಂಟಪ ಕಾರ್ಯ ಮುಗಿಸಲಾಗೋದು ಅಂತ ಎಷ್ಟು ಘೋಷಣೆ ಏನು ಮಾಡ್ಯಾರ ಅಮೌಂಟ್. ಯಡಿಯೂರಪ್ಪ ಸಾಹೇಬ್ರು 200 ಕೋಟಿ ಅದೇ ನಡೆದು ಮುಗಿಸಲಾಗೋದು ಅಂತ ಒಂದೇ ವರ್ಡ್ ಬರ್ದಾರೆ. ಎಷ್ಟು ಕೊಟ್ಟು ಮುಗಿಸ್ತಾರ ಅಂತ ಬರ್ದಿಲ್ಲ. ಬೀದರ್ ಜಿಲ್ಲೆಗೆ ಶೂನ್ಯ ಇಬಿಬರ್ ಮಂತ್ರಿ ಹಿಡಿದ್ರು ವೇಸ್ಟ್. ಜಿಲ್ಲೆ ಹಿತ ಕಾಪಾಡೋದ್ರಲ್ಲಿ ಈಶ್ವರ್ ಖಂಡ್ರೆಯವರು, ರಹೀಮ್ ಖಾನ್ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ. ಅವರು ಏನು ಕೊಟ್ಟರೆ ಹೇಳ್ರಿ ಹೊಸ ಯೋಜನೆ ನಮ್ಮ ಬೀದರ್ ಜಿಲ್ಲೆಗೆ? ನೀವೇ ನೋಡ್ರಿ ಏನು ಕೊಟ್ಟಿದ್ದಾರೆ. ಏನೂ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರಕ್ಕೆ 0 ಬಜೆಟ್. ಯಾವುದೂ ಹೊಸ ಯೋಜನೆ ಇಲ್ಲ, ಯಾವುದೂ ಇಲ್ಲ. ಜಿಲ್ಲೆಗೆ ಯಾವುದು ಬರ್ದಿಲ್ಲ. ನಂಜುಂಡಪ್ಪ ವರದಿದು ಹಣ ಅವರು ಬಜೆಟಲ್ಲಿ ಘೋಷಣೆ ಮಾಡ್ತಾರೆ. ಅದು ನಮ್ಮಲ್ಲಿ ಬೋರ್ಡ್ ಇದೆ ಗುಲ್ಬರ್ಗದಲ್ಲಿ, ಅದಕ್ಕೆ ಚೇರ್ಮನ್ ಇದ್ದಾರೆ, ಸೆಕ್ರೆಟರಿ ಇದ್ದಾರೆ. ಅವ್ರು ಘೋಷಣೆ ಮಾಡ್ಬೇಕು, ಅವ್ರ ಮೀಟಿಂಗ್ದಲ್ಲಿ ಮಾಡ್ಬೇಕು. ಇವ್ರು ಈ ಬಜೆಟನ್ನು ಆ ಬಜೆಟ್ದಲ್ಲಿ ಹಾಕಿ ಘೋಷಣೆ ಮಾಡ್ತಿದ್ದಾರೆ ಬೇರೆ ಬೇರೆ ಕಡೆ. ಇಲ್ಲೇ ಆದಂಥ ಬೋರ್ಡ್ ಇದೆ, ಇಲ್ಲೇ ಸಂವಿಧಾನ ಪ್ರಕಾರ ಇಲ್ಲೇ ಅಪ್ರೂವಲ್ ಆಗ್ತದೆ 5,000 ಕೋಟಿ. ಅದನ್ನು 40% ಹಿಂಗೆ ದುಡ್ಡು ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ ಬೇಗ. ನಮ್ಮ ಸೌತಿಗೆ ಅನ್ಯಾಯ ಆಗ್ಯದ. ನಂಜುಂಡಪ್ಪ ವರದಿ ಖಂಡಿತವಾಗಿ ಹೇಳ್ತೀನಿ. ಈ ಬೇರೆ ಕ್ಷೇತ್ರಕ್ಕೆ 60-65 ಕೋಟಿ ಬಂದಿದೆ, ಅವರದು 90 ಕೋಟಿ ಬಂದಿದೆ. ನಮ್ಮ ಕ್ಷೇತ್ರಕ್ಕೆ 28 ಕೋಟಿ ಬಂದಿದೆ. ಕಡಿಮೆ ಇದೆ. ಪೂರ್ತಿ ಹಳ್ಳಿಗಡೆ ಇದೆ. ಅದು ನಂಜುಂಡಪ್ಪ ವರದಿ ಬೀದರ್ ದಕ್ಷಿಣಕ್ಕೆ ಅನ್ಯಾಯ ಆಗಿದೆ. ಹರ್ ಮೀಟಿಂಗ್ದಲ್ಲಿ ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಧಾನಸಭೆ ಸಭೆಯಲ್ಲಿ ಮತ್ತು ನಾ ಈ ಬಜೆಟ್ ಮೇಲೆ ನಾನೇನು ನಾಡಿದ್ದು ಮಾತಾಡೋ ಇದ್ದೀನಿ, ಅವತ್ತು ಕೂಡ ಈ ವಿಷಯ ಪ್ರಸ್ತಾಪ ಮಾಡಿ. ಶ್ಯಾಣ ಪ್ರಕಾಶ್ ಅವ್ರು ಏನದ, ಅವ್ರ ಜಿಲ್ಲೆಗೆ ಪ್ರಿಯಾಂಕಾ ಖರ್ಗೆ ಅವ್ರ 2 ಮಂತ್ರಿಯರ 5 ಡಿಸ್ಟಿಕ್ ಬಜೆಟ್ ಇದೆ. ಇದು ಸಿದ್ದರಾಮಯ್ಯನವ್ರು 5-6 ಮಂತ್ರಿಗಳಿಗೆ ಖುಷಿ ಮಾಡೋಕ್ಕಷ್ಟೇ ಬಜೆಟ್ ಕೊಟ್ಟಾರೆ. ನೀವು ನೋಡ್ರಿ, ಗುಲ್ಬರ್ಗ, ಬಿಜಾಪುರ, ಬೆಳಗಾವಿ, ಬೆಂಗಳೂರು, ಮೈಸೂರು, ನೀವು ಬಜೆಟ್ ಬುಕ್ ತೆಗೆದು ನೋಡ್ರಿ. 5-7 ಡಿಸ್ಟಿಕ್ಗೆ ಭರ್ಪೂರ್ ದುಡ್ಡು ಕೊಟ್ಟಾರ. ಗುಲ್ಬರ್ಗ ಯಾಕೆ ಕೊಟ್ರ ನಾ ಹೇಳಿಗೆ ಬರಲ್ಲ, ನಿಮ್ಗೆ ಗೊತ್ತದ ಅದು. ನೀವು ನೋಡಿ ಗುಲ್ಬರ್ಗಕ್ಕೆ ಎಷ್ಟು ಕೊಟ್ಟಾರ. ಕೊಡ್ಲಿ, ನಾವು ಬ್ಯಾಡ್ ಅಂಬಲ್ಲ. ನಮ್ಮ ಜಿಲ್ಲೆಗೆ ನಾವು ಕೊಡ್ಲಿ, ಹಿಂದುಳಿದ ಜಿಲ್ಲೆ ಅದ, ನಮಗೂ ಕೊಡ್ಬೇಕಲ್ಲ. ಅದಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಸುಮ್ಮನೆ ಅವರು ಶಾಣ ಪ್ರಕಾಶ್ ಪಾಟೀಲ್ ಅವ್ರಿಗೆ ಬಜೆಟ್ ಬಂದಂತಿಗೆ ಖುಷಿಯಾರ. ಅವರು ಅಭಿವೃದ್ಧಿ ಮಾಡೋ ಜಿಲ್ಲಾ ಸಂಕೀರ್ಣ ಕೇಂದ್ರ ಎಷ್ಟು ಅಕ್ಟೋಬರಲ್ಲಿ ಗುಲ್ಬರ್ಗ ಮೀಟಿಂಗ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ. ಇನ್ನೂ ತನಕ ಕಲ್ಲಿಕ್ಲಕ್ಕೆ ರೆಡಿ ಇಲ್ಲ, ಅಡಿಗಲ್ಲಿಕ್ಲಕ್ಕೆ ರೆಡಿ ಇಲ್ಲ. ಯಾಕೆ ಅವರು ಘೋಷಣೆ ಮಾಡಿದ್ರು ಗುಲ್ಬರ್ಗ ಕ್ಯಾಬಿನೆಟಲ್ಲಿ ದೊಡ್ಡದಾಗಿ 50 ಕೋಟಿ ಕೊಟ್ಟು ಜಿಲ್ಲಾ ಸಂಕೀರ್ಣ ಚಾಲೂ ಮಾಡ್ತೀನಿ ಅಂತಂದು. ಅವ್ರು ಬಂದ್ಮೇಲೆ ಯಾವ್ದು ಅಭಿವೃದ್ಧಿ ಕಾರ್ಯ ಒಂದು ದೊಡ್ಡ ಕೆಲಸಕ್ಕೆ ಪೂಜೆ ಮಾಡಿದ್ದಾರೆ ಹೇಳ್ರಿ ನನಗೆ. ಸ್ವತಃ ಈಶ್ವರ್ ಖಂಡ್ರೆ ಅವರೇ 4 ಶಾಸಕರು BJPದವ್ರ ಅಂತಿಲ್ಲ, ಅನುದಾನ ಕೊಡ್ತಾ ಇಲ್ಲ ಕಾಂಗ್ರೆಸ್ನವ್ರು. BJP 4 ಶಾಸಕರಿದ್ದು ಅನುದಾನ ಕೊಡ್ತಾ ಇಲ್ಲಲ್ಲ. ಮತ್ತೆ ಈ ನೋಡಿ ಬಜೆಟಲ್ಲಿ ಯಾವ್ದು ಶಾಸಕರಿಗೆ ಅನುದಾನದ ಹೇಳ್ರಿ ನೀವು. ಸರ್ಕಾರ ಮಟ್ಟದಲ್ಲಿ ಇವತ್ತು ಹೋಗ್ತೀವಿ. ನಾಳೆ ಬೆಂಗಳೂರಲ್ಲಿ ಸಂಜೆ ನಮ್ಮ ಲೆಜಿಸ್ಲೇಟಿವ್ ಕಮಿಟಿ ಮೀಟಿಂಗ್ ಇದೆ. ಮಾನ್ಯ ರಾಜ್ಯಾಧ್ಯಕ್ಷರು 2 ಛಲವಾದಿ ನಾರಾಯಣ ಸ್ವಾಮಿ, R. ಅಶೋಕರ ನೇತೃತ್ವದಲ್ಲಿ ಅಲ್ಲಿ ಹೋರಾಟದ ಬಗ್ಗೆ ನಿಶ್ಚಯ ಆಗ್ತದೆ. ನಾನು ಮಂಗಳವಾರ ಇದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ತೀನಿ.